ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಏನ್ ಮಾಡ್ತೀರಾ? ನಮ್ಮ ಕೈನಲ್ಲಿ ಏನೂ ಇಲ್ಲ. ನಮ್ಮ ಜಾನುನ ಎತ್ತು ಹೊತ್ತು ಅಷ್ಟು ಪ್ರೀತಿಸಿ ನಿಮಗೆ ದಾರಿ ಎರೆದು ಕೊಟ್ಟ ಮೇಲೆ ನೀವು ಅಷ್ಟೇ ನಮಗಿಂತ ಚೆನ್ನಾಗಿ ನೋಡ್ಕೊಂಡ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ರಿ. ದುಃಖದಲ್ಲೂ ನಮಗೆಷ್ಟು ದುಃಖ ಆಗಿದೆಯೋ ಅದಕ್ಕಿಂತ ಹೆಚ್ಚು ದುಃಖ ನೀವು ಪಡ್ತಾ ಇದ್ದೀರ, ನನಗೆ ಗೊತ್ತಾಗುತ್ತೆ. ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ ಅಳಿಯಂದ್ರೆ, ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ. ಮಾವ, ಜಾನ್ಯವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ಮನೆ ಸುತ್ತಮುತ್ತ ಎಲ್ಲೋ ಹೋಗಿರ್ತಾರೆ. ಅವ್ರು ಚಿಕ್ಕವರಾಗಿದ್ದಾಗ ನಿಮ್ಗೆ ಹೇಳ್ದೆ ಕೇಳ್ದೆ ಎಲ್ಲೋ ಹೋಗಿರ್ಬೋದಿತ್ತಲ್ಲ, ಹಾಗೆ ಅಂತ ಇಟ್ಕೊಳ್ಳಿ. ಅವ್ರು ಬಂದೇ ಬರ್ತಾರೆ ಮಾಮ, ನನ್ನನ್ನು ನಂಬಿ ಮಾಮ, ಜಾನ್ಯವ್ರು ಬಂದೇ ಬರ್ತಾರೆ. ಜಯಂತವ್ರೆ ನೋಡಿ, ಕೆಲವೊಂದು ದುಃಖಗಳನ್ನು ಒಪ್ಕೊಳ್ಳೋದಿಕ್ಕೆ ಆ ಕ್ಷಣಕ್ಕೆ ಹೃದಯಕ್ಕೆ ಭಾರ ಅಂತ ಅನಿಸುತ್ತೆ. ಹಾಗಂತ ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ದೊಡ್ಡ ಬೆಟ್ಟವಾಗಿ ಬೆಳೆಯುತ್ತೆ. ಆಮೇಲೆ ಆ ನೋವಿನ ಬೆಟ್ಟನ ಕರಗಿಸೋಕ್ಕಾಗದೆ ಇಡೀ ಜೀವನ ನಾವು ಕೊರಗ್ತಾನೆ ಇರಬೇಕಾಗತ್ತೆ. ನೋಡಿ, ಜಾನುನ ಮರೆತುಬಿಡಿ ಅಂತ ನಾನು ಹೇಳ್ತಾನೂ ಇಲ್ಲ, ಹೇಳೋದಕ್ಕೂ ಆಗಲ್ಲ. ಆದರೆ ಅವಳು ಇನ್ನಿಲ್ಲ ಅನ್ನೋ ವಾಸ್ತವನ ನೀವು ಮರೆತು ಈ ಸುಳ್ಳು ಸಮಾಧಾನದಲ್ಲಿ ಇರಬೇಡಿ ಜಯಂತವ್ರೆ, ದಯವಿಟ್ಟು ಹಾಗೆ ಮಾಡಬೇಡಿ. ಹೌದು ಅಳಿಯಂದ್ರೆ, ಅವಳು ಇದ್ದಾಳೆ ಅಂತಾನೆ ಅನ್ಕೊಳ್ಳ. ಅವಳೆಲ್ಲಾದರೂ ಇರಲಿ, ಅವಳು ಚೆನ್ನಾಗಿರಲಿ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ಳೋಣ. ನಾವು ಮನೇಲಷ್ಟೇ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಮಾಡಿದ್ರೆ ನೀವು ಪತ್ರಿಕೆಯಲ್ಲಿ ಫೋಟೋ ಹಾಕಿಸಿ ಅವಳಿಗೆ ಶ್ರದ್ಧಾಂಜಲಿ ಕೋರಿತೀರ. ಇದರಲ್ಲೇ ಗೊತ್ತಾಗತ್ತೆ ನೀವು ಅವಳನ್ನು ಎಷ್ಟು ಪ್ರೀತಿಸ್ತಿದ್ರಿ ಅಂತ. ಆದ್ರೆ ಏನ್ ಮಾಡ್ತೀರಾ? ಅವಳು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಲು. ಚಿನ್ನಮರಿ, ಪತ್ರಿಕೆಯಲ್ಲಿ ಶ್ರದ್ಧಾಂಜಲಿ ಹಾಕ್ಸಿರೋದ್ರ ಹಿಂದೆನೂ ಒಂದು ಉದ್ದೇಶ ಇದೆ. ನೀವು ಎಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶ. ಜಯಂತ್, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಶಾಂತಮ್ಮ. ಏನಪ್ಪ ಇಷ್ಟೊಂದು ಪೇಪರ್ ಎಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟಿದೀಯಾ? ನೋಡಿ ಶಾಂತಮ್ಮ, ಒಟ್ಟಿನಲ್ಲಿ ಕರ್ನಾಟಕದ ಮೂಲೆಗೂ ತಲುಪೋ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಸಿದ್ದೀನಿ. ಒಂದು ಮಾಸ್ಟರ್ ಪ್ಲಾನ್ ಅಂತ ನಮ್ಗೆ ಹೇಳ್ತಿದ್ನಲ್ಲ, ಅದಿದೆ ಶಾಂತಮ್ಮ. ನೋಡಿ, ಜಯಂತ್, ನಿನ್ನ ಹೆಂಡತಿ ಮೇಲೆ ನಿನ್ಗೆಷ್ಟು ಪ್ರೀತಿನಪ್ಪ. ಅವಳು ಸತ್ತೋಗಿದ್ದಾಳೆ, ಅವಳ ಆರಾಧನೆ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಪೇಪರಲ್ಲಿ ಹಾಕಿಸ್ತಿದೀಯಾ? ಹೌದು ಶಾಂತಮ್ಮ, ಜಾನ್ವಿಯವ್ರನ್ನ ಕಂಡ್ರೆ ನನಗೆ ಬೆಲೆ ಕಟ್ಟಕ್ಕಾಗದಿರೋಷ್ಟು ಪ್ರೀತಿ ನಿಜ. ಆದರೆ ಈ ಅಡ್ವರ್ಟೈಸ್ಮೆಂಟ್ ಹಾಕ್ಸಿರೋದು ಬರೀ ಅದೊಂದೇ ಕಾರಣಕ್ಕಲ್ಲ. ಜಾನ್ವಿಯವರು ಈ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಇದ್ದಾರಲ್ವಾ, ಅವ್ರಿಗೆ ನಾನು ಅವರನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ, ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಗೊತ್ತಾದರೆ ನನ್ನ ಹತ್ರ ಓಡೋಡಿ ಬರ್ತಾರಲ್ವಾ ಶಾಂತಮ್ಮ. ಅಥವಾ ಹಾಗಾಗಲಿಲ್ಲ ಅಂತಂದರೆ ಈ ಅಡ್ವರ್ಟೈಸ್ಮೆಂಟ್ನ ಯಾರು ನೋಡಿದವರು ಜಾನ್ವಿಯವ್ರನ್ನ ನೋಡಿದರೆ ಖಂಡಿತ ಆ ವಿಷಯ ಅಂತೂ ತಿಳಿಸ್ತಾರೆ. ಇಟ್ಸ್ ಅ ವಿನ್ ವಿನ್ ಶಾಂತಮ್ಮ. ವಿನ್ ವಿನ್. ಅಯ್ಯೋ, ಅವಳು ಇದ್ದಾಗಲೇ ಅಷ್ಟು ಅಯ್ಯೋ ಅನಿಸ್ತೋ ನೀನು.
ಈಗ ಅವಳು ಸಿಕ್ಬಿಟ್ರೆ ದೇವ್ರೇ, ಅದೇನು ಮಾಡ್ತೀಯೋ ಅದು ದೇವ್ರಿಗೆ ಗೊತ್ತು. ಜಯಂತ್, ಕಾಫಿ ತಣ್ಣಗಾಗುತ್ತೆ ಕುಡಿಯುತ್ತಾ? ಪತ್ರಿಕೆಯಲ್ಲಿ ನಿಮ್ಮನ್ನು ಯಾರಾದರೂ ನೋಡಿ ನೀವು ಎಲ್ಲಿದ್ದೀರಾ ಅಂತ ನನಗೆ ಹೇಳ್ತಾರೆ ಅನ್ನೋ ಒಂದು ವಿಶ್ವಾಸ, ನೀವು ನಮಗೆ ಸಿಕ್ಕೇ ಸಿಗ್ತೀರಾ ಅನ್ನೋ ಭರವಸೆ ಸಿಗಲೇಬೇಕು ಅಲ್ವಾ ಚಿನ್ನಮರಿ? ಅಂದರೆ ಮಾವ ಕ್ಷಮಿಸಿ ನೋಡಿ, ನೀವೆಲ್ಲರೂ ಆರಾಮಾಗಿರಿ, ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಮಾವ. ನಾನೇನು ಬರ್ತೀನಿ. ಅಯ್ಯೋ ನೋಡಿ ಹೇಳಿ ಅಂದರೆ, ಯಾವತ್ತು ನನ್ನ ಮಗಳನ್ನ ನಿಮಗೆ ದಾರಿ ಎರೆದು ಕೊಟ್ಟನೋ ಅವತ್ತೇ ನೀವು ನಮ್ಮವರಾದ್ರಿ. ಇವತ್ತು ನನ್ನ ಮಗಳು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ನೀವು ನಮ್ಮ ಸಂಬಂಧ ಕಡ್ಕೋಬೇಡಿ. ಈ ಮನೆ ಬಾಗಿಲು ನಿಮಗೆ ಸದಾ ಕಾಯ್ತಾ ಇರುತ್ತೆ. ಯಾಕೆ ಈ ಥರ ಮಾತುಗಳನ್ನು ಆಡ್ತಾ ಇದ್ದೀರಾ ನೀವು? ನೋಡಿ, ಜಾನ್ವಿಯವರು ನನ್ನ ಜೀವನಕ್ಕೆ ಬಂದ ಮೇಲೆ, ಅವ್ರು ನನ್ನವರು ಅಂತ ಆದಮೇಲೆ ನೀವೆಲ್ಲರೂ ನನ್ನವರೇ ಅಲ್ವಾ? ಇದು ನನ್ನ ಮನೆಯಲ್ಲೇ ಅಲ್ವಾ ಮಾವ? ನನಗೆ ಅಂತ ಬೇರೆ ಇನ್ಯಾರಿದ್ದಾರೆ ಇಲ್ಲಿ? ಪಾಪ ನಮ್ಮ ಜಾನು ಎಷ್ಟೆಲ್ಲ ಕನಸುಗಳನ್ನ ಹೊತ್ಕೊಂಡಿದ್ಲು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ಲು. ಜಯಂತ್ ಜಾನ್ವಿ ತುಂಬ ಚೆನ್ನಾಗಿದ್ರು. ದೇವರ ಲವ್ಲಿ ಕಪಲ್. ಅವಳ ಹೊಟ್ಟೆಲಿ ಒಂದು ಮಗು ನೋಯಿತು. ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದಾರೆ ಅನ್ನೋಷ್ಟರಲ್ಲಿ ಈ ಥರ ಆಗೋಯ್ತು. ಎಲ್ಲ ವಿಧಿಯಾಟ. ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಹೌದು ಬೇಬಿ, ನೀನು ಹೇಳಿದ್ದೆಲ್ಲ ಮಾತು ನಾನು ಒಪ್ತೀನಿ. ಆದರೆ ನಮ್ಮ ಲೈಫಲ್ಲಿ ನಾವು ನೆಮ್ಮದಿ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಈಗ ಮತ್ತೇನಾಯ್ತಮ್ಮ? ಯಾಕೆ ಮರ್ತ್ಬಿಟ್ಯಾ ಬೆಳಿಗ್ಗೆ ಏನಾಯ್ತು ಅಂತ? ಬೇಬಿ ಪ್ಲೀಸ್, ಸಣ್ಣ ಸಣ್ಣ ವಿಚಾರನ ದೊಡ್ಡದು ಮಾಡಬೇಡ. ಯಾಕೆ ಸಣ್ಣ ವಿಚಾರ? ನಿಂಗೆ ಅದು ಸಣ್ಣ ವಿಚಾರನ? ಅವ್ರು ಏನೇ ಮಾಡಿದ್ರು ನಿಂಗೆ ಅದು ಸಣ್ಣದಾಗೆ ಕಾಣಿಸುತ್ತೆ ಅಲ್ವಾ? ಈ ಮನೇಲಿ ದಿನಕ್ಕೊಂದೊಂದು ನಾಟಕ ಇದ್ದೇ ಇರತ್ತೆ. ಅದು ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿದೆ. ಅರಿ ಎಷ್ಟು ಸಹಿಸ್ಕೋಬೇಕು ಹೇಳು? ಇದೇ ವಿಚಾರಕ್ಕೆ ಹೇಳೋದು ನಾವು ಬೇರೆ ಮನೆಗೆ ಹೋಗೋಣ ಅಂತ ಬಡ್ಕೋತೀನಿ. ಅದನ್ನ ನೀನ್ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಲ್ಲ ಹರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.